ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಬಿಗ್ ಬಾಸ್ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಬಿಗ್ ಬಾಸ್ ಸೀಸನ್ 12ರ 4th ರನ್ನರ್ ಅಪ್ ಆಗಿ ಹೊರಹೊಮ್ಮಿರುವಂತಹ ಮ್ಯೂಟೆಂಟ್ ರಘು ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದೆ. ಎಸ್, 4th ವೀಕಲ್ಲಿ ಆ್ಯಕ್ಚುಲಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಎಂಟ್ರಿ ಕೊಟ್ರಿ, 4th ರನ್ನರ್ ಅಪ್ ಆಗಿ ಆಚೆ ಬಂದ್ರಿ. ನಿಮ್ಮ ಪ್ರಕಾರ ಯಾಕೆ ನೀವು 4th ರನ್ನರ್ ಅಪ್ ಆದ್ರಿ ಸರ್? ಯಾಕೆ ನೀವು ಫಸ್ಟ್ 3 ಅಥವಾ ಟಾಪ್ 2 ಅಥವಾ ಟಾಪ್ 1 ಯಾಕೆ ಆಗಲಿಲ್ಲ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅಂತ ಏನಿಲ್ಲ, ಅದಕ್ಕೆ ರೀಸನ್ ಇಲ್ಲ. ಮೇ ಬಿ ಇದು ಆಚೆ ಇರೋ ಜನತೆಯವರ ಡಿಸಿಷನ್ ಇರ್ಬೋದು. ನನ್ನ ಮೈಂಡಲ್ಲಿ ಟಾಪ್ 3 ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ನನ್ನ ಟಾಪ್ 6 ಯಾರಿದ್ದಾರೋ ಅವ್ರನ್ನ ಕಂಪೇರ್ ಮಾಡಿದಾಗ ನಾನು ಬಿಗ್ ಬಾಸ್ ಮನೆಗೆ ತುಂಬ ಕೊಟ್ಟಿದ್ದೆ. ಲೈಕ್ ಟಾಸ್ಕಲ್ಲಾಗಲಿ, ಮನೆ ವಿಷಯ ಆಗಲಿ, ಸೊ ಎವ್ರಿ ಡಿಪಾರ್ಟ್ಮೆಂಟಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಇತ್ತು. ಸೊ ಆ ಥರ ಒಂದು ಕ್ಯಾಲ್ಕುಲೇಷನಲ್ಲಿ ಐ ಡಿಸರ್ವ್ ಮೋರ್ ಅಂತ ಮೈಂಡಲ್ಲಿತ್ತು. ಸೊ ಡೆಫಿನೆಟ್ಲಿ ಐ ವಾಸ್ ಡಿಸಪಾಯಿಂಟೆಡ್. ಬಟ್ ಸುದೀಪ್ ಸರ್ ಕರೆದು ಇದ್ರೆ ರಘು ಥರ ಇರಬೇಕು, ಅವ್ರ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ ಅಂದಾಗ ನನಗೆ ಕಪ್ ನಾನೇ ವಿನ್ ಆಗಿದ್ದೀನಿ ಅಂತ ಅನ್ನಿಸ್ತು. ಎಲ್ಲ ನಂಬರ್ ಇಸ್ ಜಸ್ಟ್ ಇಸ್ ನಥಿಂಗ್ ಅಂತ ಅನ್ನಿಸ್ತು. ಲೈಕ್ ಅಲ್ಲಿ ತನಕ ಹೋಗಿ ಸ್ಟೇಜ್ ಮೇಲೆ ಹೋಗಿ ಸುದೀಪ್ ಸರ್ ಹತ್ರ ಆ ಥರ ಒಂದು ಮಾತು ಹೇಳ್ಸ್ಕೊಳ್ಳೋದೇ ಗ್ರೇಟ್ ಅಂತ ಅನ್ನಿಸ್ತು. ಲುಕಿಂಗ್ ವೆರಿ ಲೀನ್ ಆ್ಯಂಡ್ ಯಂಗ್ ಸರ್ ನೀವು. ಆ್ಯಕ್ಚುಲಿ ಇವಾಗ ಹೊರಗಡೆ ಅಂದರೆ ಒಳಗಡೆ ಹೋಗುವಾಗ ತುಂಬ ಬಲ್ಕ್ ಆಗಿದ್ರಿ, ಸ್ವಲ್ಪ ಏಜ್ ಕಾಣ್ತಾ ಇತ್ತು. ಇವಾಗ ಸ್ವಲ್ಪ ಲೀನ್ ಆಗಿ ಏಜ್ ಕಡಿಮೆ ಆದ ಥರ ಕಾಣ್ತಿದ್ದೀರಾ. ಎಷ್ಟು kg ಕಡಿಮೆ ಆಯಿತು ಸರ್? ಹೋಗುವಾಗ 125 ಕಿಲೋಸ್ ಇದ್ದೆ. ಆಮೇಲೆ ಇಂಟರ್ನ್ಯಾಷನಲ್ ಅಥ್ಲೀಟ್, ಪವರ್ ಲಿಫ್ಟರು ಮತ್ತು ಸ್ಟ್ರಾಂಗ್ ಮ್ಯಾನ್. ಸೊ ಇವಾಗ ಒಂದು 25 ಕಿಲೋಸ್ ಕಮ್ಮಿ ಆಗಿದೆ, ಒಂದು 100 kgs ಆಗಿದ್ದೀನಿ. ಓಕೆ ಸರ್, ನಿಮ್ಮ ಜರ್ನಿ ಬಗ್ಗೆ ಆ್ಯಕ್ಚುಲಿ ಲೋಸ್ ಆ್ಯಂಡ್ ಹೈ ಪಾಯಿಂಟ್ಸ್ನ ನೀವು ಹೇಳ್ಕೊಳ್ಳುವಂತಹ ಒಂದು ಸಿಚುವೇಶನ್ ಇರುತ್ತೆ. ಅದರಲ್ಲಿ ನೀವು ಹೇಳ್ತೀರಾ, ಆ್ಯಕ್ಚುಲಿ ನಂಗೆ ರೆಕಗ್ನಿಷನ್ ಸಿಗ್ತಿಲ್ಲ, ಏರ್ಪೋರ್ಟಲ್ಲಿ ನಿಲ್ತಾ ಇದ್ದೆ, ನಾನು ಗೋಲ್ಡ್ ಮೆಡ್ಲೆಲ್ಲ ಹಾಕೊಂಡು ಯಾರಾದರೂ ನೋಡ್ತಾರೆ, ಮಾತಾಡ್ತಾರೆ ಅಂತ. ಬಟ್ ಈಗ ಸಾಕಷ್ಟು ರೆಕಗ್ನಿಷನ್ ಈಗ ಕರ್ನಾಟಕದಾದ್ಯಂತ ಸಿಗ್ತಾ ಇದೆ. ಸೊ ಎಷ್ಟು ಖುಷಿ ಇದೆ ಸರ್ ಆಫ್ಟರ್ ಲೈಕ್ 25 years ಆಫ್ ಹಸಲ್? ಥಿಂಕ್ ತುಂಬ ಖುಷಿ ಇದೆ. ಯಾಕಂದರೆ ಇವಾಗ ನಮ್ಮ ಕಂಟೆಸ್ಟೆಂಟ್ಗಳು ನೋಡಿದಾಗ ಎಲ್ಲ 26-27 years ಹೌದು, ಎಂಥ ಒಂದು ಫೇಮ್ ಸಿಗ್ತಾ ಇದೆ. ಬಟ್ ನಾವು 25-26 ಇರುವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಏನೂ ಇರಲಿಲ್ಲ. ಎಷ್ಟು ಕಷ್ಟಪಡ್ತಾ ಇದ್ವಿ. ಏನು ನನ್ನ ಹತ್ರ ಸರ್ಟಿಫಿಕೇಟ್ ತೆಗೆದ್ರೆ ಒಂದು 200 ಸರ್ಟಿಫಿಕೇಟ್ ಇದೆ. ಅದರಲ್ಲಿ ಒಂದು 20-30 ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಇದೆ, 15 ಗೋಲ್ಡ್ ಮೆಡಲ್ ಇದೆ. ಎವ್ರಿ ಇಯರ್ ಗೋಲ್ಡ್ ಮೆಡಲ್ ತೊಗೊಂಬರ್ತಾ ಇದ್ದೆ. ಅದು ಬಿಟ್ಟರೆ ಕರ್ನಾಟಕದ ಕ್ರೀಡಾ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಅವೆಲ್ಲ ವಿನ್ ಆದಾಗ ನಮ್ಗೆ ಗೊತ್ತಿರೋದು ಒಂದು 4 ಜನ ಜಿಮ್ಮಲ್ಲಿರೋ 4 ಮೆಂಬರ್ ಕಂಗ್ರ್ಯಾಚುಲೇಷನ್ ಅನ್ನೋರು. ಆಗ ಅನ್ನಿಸ್ತಾ ಇತ್ತು, ಯಪ್ಪ ಇಷ್ಟು ಅಚೀವ್ಮೆಂಟ್ ಮಾಡೋದು ಜನ ಅಪ್ರಿಷಿಯೇಟ್ ಮಾಡ್ತಿಲ್ಲ. ಆ್ಯಂಡ್ ಇನ್ನು ಆ್ಯನಿಮೇಷನಲ್ಲಿದ್ದೆ, ಆರ್ಟಿಸ್ಟ್ ಆಗಿದ್ದೀನಿ. ಆ್ಯಂಡ್ ತುಂಬ ಫೀಲ್ಡಲ್ಲಿ ಬೀನ್ ಆಲ್ ಮೈ ಲೈಫ್. ಆಮೇಲೆ ಯಾವಾಗ ಸೋಷಲ್ ಮೀಡಿಯಾ ಬರೋಕ್ಕೆ ಸ್ಟಾರ್ಟ್ ಆಯಿತೋ ಐ ವಾಸ್ ಲಿಟಲ್ ಆ್ಯಕ್ಟಿವ್. ಮೋಟಿವೇಶನ್ ವಿಡಿಯೋ ಮಾಡೋದು, ಅಲ್ಲಿಂದ ಒಂಚೂರು ಹೈಲೈಟ್ ಆದೆ. ಆ್ಯಂಡ್ ಅದಾದಮೇಲೆ ನನಗೆ ಚಾನ್ಸ್ ಕೊಟ್ಟಿದ್ದು ಕಲರ್ಸ್ ಆಫ್ ಕ್ವಾಟ್ಲೆ ಕಿಚನಲ್ಲಿ. ಆ್ಯಂಡ್ ಕುಕಿಂಗ್ ವಾಸ್ ಆಲ್ಸೋ ಮೈ ಪ್ಯಾಷನ್. ಅದು ನನಗೆ ಮೇಲೆ ತೊಗೊಂಬರ್ತು. ಸೊ ನನಗೇನು ಅನ್ನಿಸ್ತು ಅಂದರೆ, ಮೊದಲಿಂದ ನಾನು ಏನು ಡಿಸಿಪ್ಲಿನ್ ಅಂತ ಫಾಲೋ ಮಾಡ್ಕೊಂಬಂದು ಆ್ಯಂಡ್ ಎಲ್ಲೂ ಬಿಟ್ಕೊಡ್ಲಿಲ್ಲ ನಾನು. ಯಾವತ್ತೋ ಒಂದು ದಿವಸ ಜನಕ್ಕೆ ಗೊತ್ತಾಗತ್ತೆ, ನನ್ನ ಬಗ್ಗೆ ಗೊತ್ತಾಗತ್ತೆ. ಇವಾಗ ನೋಡಿ, ಲೈಕ್ ಬಿಗ್ ಬಾಸ್ ರಘು ಅಂದಾಗ ರಘು ಏನು ಮಾಡಿದ್ದಾರೆ ಅಂತ ಎಲ್ಲ ನೋಡ್ತಾರೆ. ಲೈಕ್ ಎವ್ರಿಬಡಿ ವಿಲ್ ನೋ ನಾನು ಏನು ಅಚೀವ್ಮೆಂಟ್ ಮಾಡಿದ್ದೀನಿ, ಎಷ್ಟು ಮೆಡಲ್ ವಿನ್ ಆಗಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ. ಓಕೆ ಸರ್, ಗಿಲ್ಲಿ ವಿನ್ನರು ಮತ್ತು ರಕ್ಷಿತ್ ಅವರು ರನ್ನರ್ ಅಪ್, ಇಬ್ರು ಕೂಡ ಸಿಕ್ಕಾಪಟ್ಟೆ ಕ್ಲೋಸ್. ನಿಮಗೆ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ? ತುಂಬ ಖುಷಿ ಇದೆ. ನನಗೊಂದು % ಕೂಡ ಬೇಜಾರಾಗಿಲ್ಲ. ಅವರಿಬ್ರು ಗೆದ್ದಿದ್ದು ಅವ್ರಿಗಿಂತ ನನಗೆ ಜಾಸ್ತಿ ಖುಷಿ ಆಗಿದೆ. ತುಂಬ ಡಿಸರ್ವಿಂಗ್ ಕ್ಯಾಂಡಿಡೇಟು, ವೆರಿ ಹ್ಯಾಪಿ. ಓಕೆ ಸರ್, ಒಂದು ಹಂತದಲ್ಲಿ ಆ್ಯಕ್ಚುಲಿ ನಿಮ್ಮ ಗಿಲ್ಲಿ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಇರುತ್ತೆ. ಮನೆ ಒಳಗಡೆ ತುಂಬ ಚೆನ್ನಾಗಿ ಟಾಸ್ಕ್ ಎಲ್ಲ ಮಾಡ್ತಾ ಇರ್ತೀರಾ ಕೂಡ. ಬಟ್ ಯಾವುದೋ ಒಂದು ಸಿಚುವೇಶನ್ ಅಂದರೆ ಒಂದು ಕೆಲವೊಂದಷ್ಟು ವಾರ ನೀವು ಆ್ಯಕ್ಚುಲಿ ಗಿಲ್ಲಿಯಿಂದ ದೂರ ಉಳಿಯೋದಕ್ಕೆ ಟ್ರೈ ಮಾಡ್ತೀರಾ. ಅಂದರೆ ಬೇಡಪ್ಪ, ಯಾಕೋ ಸರಿ ಆಗ್ತೀರಾ, ನನ್ನನ್ನು ತುಂಬ ಕೆಳಗಿಟ್ಟು ಮಾತಾಡ್ತಾ ಇದ್ದಾರೆ ಗಿಲ್ಲಿ, ಆ ಥರದ್ದೆಲ್ಲ ಅಂತ. ಸೊ ಆಗ ಎಲ್ಲೋ ಒಂದು ಕಡೆ ನಿಮ್ಮ ಗ್ರಾಫ್ ಹೊರಗಡೆ ಸ್ವಲ್ಪ ಡೌನ್ ಆಯಿತು ಅಂತ, ಲೈಕ್ ಆ್ಯಸ್ ಅ ಬಿಗ್ ಬಾಸ್ ವ್ಯೂವರ್ ಪ್ಲಸ್ ನಾವು ಈಗ ಕಂಟಿನ್ಯೂಸ್ ಡೈಲಿ ಅಪ್ಡೇಟ್ಸ್ ಅಂತ ನಾವು ಕೊಡ್ತಾ ಇರ್ತೀವಿ. ನಾನು ನೋಡಿರೋ ಪ್ರಕಾರ ಕೂಡ ಹಾಗೆ ಅನಿಸಿದ್ದು. ಅಂದರೆ ಜನಗಳು ಓಕೆ, ಗಿಲ್ಲಿ ಏನು ಮಾಡಿದ್ರು ನಿಮ್ಮನ್ನು ಬಿಟ್ಕೊಡ್ತಾ ಇಲ್ಲ ರಘು ಅವ್ರನ್ನ, ಬಟ್ ರಘು ಅವರು ಈ ಥರ ತಪ್ಪು ತಿಳ್ಕೊಂಬಿಟ್ರಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಅಲ್ಲಿ ಗ್ರಾಫ್ ಡೌನ್ ಆಗ್ತಾ ಹೋಯ್ತು. ಆ್ಯಕ್ಚುಲಿ ನಿಮಗೂ ಅದು ಗೊತ್ತಾಯ್ತಾ ಹೊರಗಡೆ ಬಂದಮೇಲೆ? ಆ್ಯಕ್ಚುಲಿ ನಾನು ಯಾವುದಕ್ಕೂ ರಿಗ್ರೆಟ್ ಮಾಡಲ್ಲ. ಆ್ಯಂಡ್ ನನ್ನ ಗ್ರಾಫ್ ಬಗ್ಗೆ ಅಂತೂ ನನಗೆ ಗೊತ್ತಾಗಲ್ಲ. ಸೊ ನಾನು ಗಿಲ್ಲಿನ ಆ ಥರ ಕಾಮಿಡಿ ಮಾಡಿ ಅವನಿಗೆ ರೇಗಿಸ್ತಾ ಇರಲಿಲ್ಲ. ಬಟ್ ಆಪೋಸಿಟಿಂದ ನನಗೆ ಬರ್ತಾ ಇತ್ತು. ಇವಾಗ ನಾನು ಸ್ಟಾಪ್ ಮಾಡಿಲ್ಲ ಅಂದರೆ ನನ್ನ ವ್ಯಕ್ತಿತ್ವ ಇದಾಗತ್ತೆ ಅಲ್ವಾ. ಇವಾಗ ನಾವಿಬ್ಬರು ಒಂದೇ ಥರ ಮಾತಾಡಿದ್ದಿದ್ರೆ, ಇವಾಗ ನಾನು ಮಾತಾಡಿ ಅವನು ಮಾತಾಡಿ, ಇವಾಗ ನಾನೇನಾದ್ರು ರೇಗಿಸಿದಾಗ ಇವಾಗ ಗಿಲ್ಲಿ ವಾಸ್ ಓಕೆ, ಅವಾಗ ನೀವು ಹೇಳೋ ಕ್ವಶನ್ ಕರೆಕ್ಟ್ ಆಗುತ್ತೆ. ಗಿಲ್ಲಿ ಅಷ್ಟು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾನೆ, ಬಟ್ ನೀವು ಬಿಟ್ಕೊಟ್ರಿ ಅಂತ.
ಅವಾಗ ನಾನು ಮಾತಾಡಿದಾಗ ಅವರು ಬಿಟ್ಕೊಡ್ತಾ ಇರಲಿಲ್ಲ, ಅವರು ವಾಪಸ್ ಆನ್ಸರ್ ಕೊಟ್ಟಿರೋರಲ್ವಾ. ಸೊ ಯಾವಾಗ ಗಿಲ್ಲಿ ಕ್ರಾಸ್ ಮಾಡೋದ್ನೋ ನಾನು ಮಾತಾಡಲೇಬೇಕು. ಅದು ವ್ಯಕ್ತಿತ್ವ ಅಂತ ಬಂದಾಗ ಇವಾಗ ನಂದು ಒಂದು ಸರ್ಟೇನ್ ಲೈನ್ ಇರುತ್ತೆ ಕಾಮಿಡಿ ಅಂತ ಬಂದಾಗ, ಅದನ್ನ ತುಂಬಾ ಸತೆ ಸುದೀಪ್ ಸರ್ ಮುಂದೆನೂ ಹೇಳಿದ್ದೀನಿ. ಸರ್ ಕಾಮಿಡಿ ಓಕೆ, ಬಟ್ ಒಂದು ಲೈನ್ ಇರುತ್ತೆ, ಒಂದೊಂದು ಥಿಂಗ್ಸ್ ನಿಮ್ಗೆ ಇಷ್ಟ ಆಗಲ್ಲ, ಪರ್ಸ್ನಲ್ ಥಿಂಗ್ ಏನೋ ನಿಮ್ಮ ಲುಕ್ಸ್ ಬಗ್ಗೆ ಮಾತಾಡೋದು ಅಥವಾ ಊಟದ ಇಷ್ಟ ಆಗಲ್ಲ ನನಗೆ. ಸೊ ಅದು ಮಾತಾಡಿದಾಗ ಅದು ನನ್ನ ಕಾಮಿಡಿ ಅನ್ಸಲ್ಲ, ಹರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾನು ಐ ಹ್ಯಾವ್ ಟು ಟೆಲ್ ಹಿಮ್. ಇವಾಗ ನಾನು ಅವನ ಥರನೇ ಅವನ್ನ ರೇಗಿಸ್ತಾ ಇದ್ದೆ, ಈಕ್ವಲ್ ಆಗೋಗಿರೋದು. ಬಟ್ ನಾನು ಹಂಗೆ ಮಾಡ್ತಾ ಇರಲಿಲ್ಲ ಅಲ್ವಾ. ಅಫ್ಕೋರ್ಸ್ ಅವನಿಗೆ ನಾನು ಚಾನ್ಸ್ ಕೊಟ್ಟಿಲ್ಲ, ರಘುನೂ ಹಿಂಗೆ ಮಾಡ್ತಾ ಇದ್ದಾನೆ ಅಂತ. ಮೇ ಬಿ ಅದಕ್ಕೆ ಅವರು ಫ್ರೆಂಡ್ಶಿಪ್ ಬಿಟ್ಕೊಡ್ಲಿಲ್ಲ. ಓಕೆ. ಸೊ ಅಂದ್ರೆ ಅವರು ನೀವು ಚಪಾತಿ ಕೊಡೋದು ಅದೊಂದು ಸಿಕ್ಕಾಬಟ್ಟೆ ವೈರಲ್ ಆಗಿ, ಅಯ್ಯೋ ರಘುವಣ ಗಿಲ್ಲಿಗೆ ಒಂದು ಚಪಾತಿ ಒಂದು ಪೀಸ್ ಆಕ್ಚುಲಿ ಬಿಗ್ ಬಾಸ್ ಮನೇಲಿ ನನ್ನಷ್ಟು ಊಟ ಮಾಡಿ ಅಡ್ಗೆ ಮಾಡಿ ಕೊಟ್ಟಿರೋದು ಯಾರು ಇಲ್ಲ. ಯಾವ ಕಂಟೆಸ್ಟೆಂಟ್ನಾದ್ರು ಹೋಗಿ ಕೇಳಿ ಖುಷಿಯಾಗಿ ಹೇಳ್ತಾರೆ. ಇವನ್ ನೀವು ಈ ಕ್ವಶನ್ ಗಿಲ್ಲಿನ ಕೇಳಿ, ನನ್ಕಿಂತ ಗಿಲ್ಲಿನೇ ಹೇಳ್ತಾನೆ. ಅದ್ ಏನಕ್ಕೆ ಈ ತರ ನೆಗೆಟಿವ್ ಆಯ್ತೋ ಗೊತ್ತಿಲ್ಲ. ಯಾಕಂದ್ರೆ ಅದು ಸ್ವಲ್ಪ ಹೊತ್ತು ಮುಂಚೆ ಕರ್ನಾಟಕ ಅವತ್ತು ಅಂದ್ರೆ ಅವರ ಮನ ಕರಗಿದೆ ಸರ್. ನಮ್ ರಘುವಣ್ಣ ಒಂದೇ ಒಂದು ಇಲ್ಲ ಅದು ಮುಂಚೆ ಒಂದು 3-4 ಚಪಾತಿ ತಿಂದಿರ್ತಾರೆ ಗಿಲ್ಲಿ ಅವರು, ಅದನ್ನ ನೀವು ನೋಡಿಲ್ಲ. ಅದೇ ನನಗೆ ಬೇಜಾರಾಗಿದ್ದು, ಯಾಕೆ ನಾನು ಕೊಡಲ್ಲ ಅಂದಿದ್ನ ನೆಗೆಟಿವ್ ಆಗಿ ಮಾಡಿದ್ದಾರೆ ಅಂತ. ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ನಮ್ಗೆ ಸಿಗೋದೇ ಸ್ವಲ್ಪ ಗ್ರಾಸರಿ. ಅಂಡ್ 17 ಜನ ಇದ್ರು ಆ ಟೈಮಲ್ಲಿ. ಅಂಡ್ ಒಬ್ಬೊಬ್ರಿಗೆ 3-3 ಚಪಾತಿ ಅಂತ ಕೌಂಟ್ ಮಾಡೋದು ನಾವು. ಯಾಕಂದ್ರೆ ಯಾರು ಲಟ್ಸಲ್ಲ, ಯಾರು ಬಂದು ಇಟ್ ಕಲ್ಸಲ್ಲ. ನಾನೇನಿಗೆ ಕುಕ್ಕಿಂಗ್ ಹೋಗ್ತಾ ಇದ್ದೆ ಅಂದ್ರೆ ನನಗೆ ಊಟ ಬೇಕು. ಕುಕ್ಕಿಂಗ್ ಮಾಡುವಾಗ ಒಬ್ನೇ ಮಾಡ್ಕೊಂಡು ತಿನ್ನಕ್ಕಾಗಲ್ಲ. ಸೊ ಗಿಲ್ಲಿ ಏನ್ ಮಾಡ್ತಿದ್ದ, ಅಡುಗೆ ಮಾಡೋ ಸ್ಟಾರ್ಟಿಂಗ್ ಅಲ್ಲೇ ಬಂದು ನಿಂತ್ಕೊಂಡ್ಬಿಡೋನು, ಇರಿಟೇಟ್ ಮಾಡೋನು, ಕೊಡು ಕೊಡು ಕೊಡು, ಅಡುಗೆನೇ ಮುಗ್ದಿರಲ್ಲ. ಆ ಟೈಮಲ್ಲಿ ನಾನು ಕೊಡಲ್ಲ ಹೋಗು ಅಂದಿದ್ದೆ. ಅದು ಈ ತರ ನೆಗೆಟಿವ್ ಆಗಿದೆ ಹೊರತು ಅಲ್ಲಿ ಬೇರೆ ಏನೂ ಸ್ಟೋರಿ ಇಲ್ಲ. ಸರ್ ಹೊರಗಡೆ ಎಲ್ಲ ಫುಲ್ ರಿವೆಂಜ್ ಕೊಡಬೇಕು, ಗಿಲ್ಲಿ ಯಾವತ್ತು ಕೊಡ್ತೀಯಾ? ಅವ್ರು ತುತ್ತು ಕೊಟ್ಟಿಲ್ಲ ಆಕ್ಚುಲಿ ರಘುವಣ್ಣಗೆ. ಆಕ್ಚುಲಿ ನೀವು ಈ ಕ್ವಶನ್ ಗಿಲ್ಲಿನ ಕೇಳ್ಬೇಕು, ಅವನು ಹೇಳ್ತಾನೆ ನಾನು ಊಟ ಕೊಟ್ಟಿದ್ದೀನೋ ಕೊಟ್ಟಿಲ್ವೋ ಅಂತ. ಓಕೆ. ಇನ್ನು ಅಶ್ವಿನಿ ಅವರು ಆ್ಯಕ್ಚುಲಿ ಒಂದು ಮಾತು ಹೇಳಿದ್ರು. ಅಂದರೆ ಈಗ ಏನು ಗೆಲುವು ಸಿಕ್ಕಿದೆಯಲ್ಲ ಗಿಲ್ಲಿ ಅವ್ರಿಗೆ ಮತ್ತು ರಕ್ಷಿತಾ ಅವ್ರಿಗೆ, ಎಲ್ಲೋ ಒಂದು ಕಡೆ ನಾನು ಯಾಕಂದರೆ ಗಿಲ್ಲಿ ಅವರ ಆಟ ಅಂದರೆ ಅಷ್ಟು ಹೈಲೈಟ್ ಆಗೋದಕ್ಕೆ ನಾನೇ ಕಾರಣ, ನನ್ನ ಶ್ರಮ ಜಾಸ್ತಿ ಇತ್ತು ಅನ್ನೋ ಥರ ಅಶ್ವಿನಿ ಅವರು ಹೇಳಿದ್ದಾರೆ. ಇವಾಗ ಆ್ಯಕ್ಚುಲಿ ಹೇಳಿಕೆ ಕೊಟ್ಟಿದ್ದಾರೆ, ನನ್ನ ಶ್ರಮದಿಂದನೇ ಅವ್ನು ಹೀರೋ ಆಗಿದ್ದು ಅಥವಾ ನನ್ನೊಂದು ಬೇರೆ ಥರ ಪೋರ್ಟ್ರೇ ಮಾಡಲಾಯಿತು ಆ ಥರದ್ದೆಲ್ಲ ಅಂತ. ಏನು ಹೇಳ್ತೀರಿ ಇದಕ್ಕೆ? ಸರ್ ತುಂಬ ತಪ್ಪಾಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟು ಎಲ್ಲಾರ್ದು ಪಾರ್ಟ್ ಇರುತ್ತೆ, ಒಬ್ಬರದೇ ಪಾರ್ಟ್ ಅಂತ ಇರೋಕ್ಕಾಗಲ್ಲ. ಯಾಕಂದರೆ ಎಲ್ಲಾರ್ದು ಒಂದೊಂದು ವ್ಯಕ್ತಿತ್ವ ಇರುತ್ತೆ. ಎಲ್ಲ ಸ್ಟೇಜಲ್ಲೂ ಒಬ್ಬೊಬ್ರು ಬಂದು ಜಗಳ ಆಡಿರ್ತಾರೆ, ಮಾತಾಡಿರ್ತಾರೆ. ಇವಾಗ ಮನೆಯಲ್ಲಿ ಅಶ್ವಿನಿ ಅವ್ರು ಒಬ್ಬರೇ ಅಲ್ವಾ, ಅಂದರೆ ಅವರೊಬ್ಬರೇ ಇರಲಿಲ್ಲ, ಅವ್ರ ಜೊತೆ ನಾವಿದ್ವಿ, ರಕ್ಷಿತಾ ಇದ್ಲು, ಸೋ ಮೆನಿ ಪೀಪಲ್. ಸೊ ಒಬ್ಬರಿಂದ ಆಟ ಅದು ಐ ವಾಂಟ್ ಅಗ್ರಿ, ಅದು ನಿಜವಾಗ್ಲೂ ತಪ್ಪು. ಯಾಕೆಂದರೆ ರಕ್ಷಿತಾ ಆಗಲಿ ಗಿಲ್ಲಿ ಆಗಲಿ ಅವ್ರ ವ್ಯಕ್ತಿತ್ವದಿಂದನೇ ಮೇಲ್ ಬಂದಿದ್ದು, ಅವ್ರು ಯಾರಿಂದಾನೂ ಮೇಲ್ ಬಂದಿಲ್ಲ. ಅವ್ರ ಆಟ ಅವ್ರು ಆಡಿದ್ರು, ಅವ್ರು ಗೆದ್ದು. ಅವರಿಂದ ಇವರಿಂದ ಪ್ಲಸ್ ಆಯಿತು ಅಂದರೆ ತಪ್ಪಾಗುತ್ತೆ. ಅವರು ಇನ್ನೂ ಒಂದು ಮಾತು ಹೇಳ್ತಾರೆ, ಅಂದರೆ ಈಗ ಟ್ರೋಫಿ ಜೊತೆಗೆ ಒಂದು ಬಹುಮಾನ ಅಂತ ಕೂಡ ಬರುತ್ತಲ್ಲ ಜೊತೆಗೆ, ಅವಾರ್ಡ್ ವಾಟ್ ಎವರ್ ಪ್ರೈಸ್ ಮನಿ ಆ ಥರದ್ದೆಲ್ಲ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಬಹುಶಃ ಮೋಸ್ಟ್ಲಿ ಅಂದರೆ ಅವರಿಗೆ ಸಿಕ್ಕಿರಬಹುದು ಅನ್ನೋ ರೀತಿಯೆಲ್ಲ ಮಾತಾಡಿದ್ದಾರೆ ಅವರು. ಆ್ಯಕ್ಚುಲಿ ಯಾವುದನ್ನು ಅಗ್ರಿ ಮಾಡಲ್ಲ. ಅದು ಒಳಗಡೆ ಇದ್ದಾಗ ಒಂಥರ, ಆಚೆ ಬಂದು ಈ ಥರ ಮಾತಾಡಿದಾಗ ನಿಜವಾಗ್ಲೂ ತಪ್ಪಾಗತ್ತೆ. ನಾವಲ್ಲೊಂದು ತಪ್ಪು ಮಾಡಿದಾಗ ಅದು ಮಾಡಿರೋ ತಪ್ಪು ನಾವೇ ಅನುಭವಿಸ್ಬೇಕು. ನಾನು ತಪ್ಪು ಮಾಡಿ ಅವ್ರಿಗೋಸ್ಕರ ನಾನು ತಪ್ಪು ಮಾಡಿದೆ ಅನ್ನೋದು ತುಂಬ ತಪ್ಪಾಗುತ್ತೆ. ಸುದೀಪ್ ಸರ್ ಅದೇ ಹೇಳ್ತಾರೆ, ನೀವು ಏನು ಆಟ ಆಡ್ತೀರೋ ಅದೇ ಜನ ನೋಡೋದು. ನಾವೇನು ಎಡಿಟ್ ಮಾಡೋಕ್ಕಾಗಲ್ವಲ್ಲ ಲೈವ್ನ. ನಾವು ಏನಾದ್ರು ಒಂದು ಮಾತಾಡಿದ್ರೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಎಂಟೈರ್ ಕರ್ನಾಟಕ ನೋಡಿದ್ದಾರೆ ಗಿಲ್ಲಿ ಹೆಂಗಾಡ್ದ, ರಕ್ಷಿತಾ ಹೆಂಗಾಡ್ದ, ನಾನು ಹೆಂಗಾಡ್ದೆ. ನೋಬಡಿ ಕ್ಯಾನ್ ಚೇಂಜ್. ಇವರಿಂದ ಅವರು, ಅವರಿಂದ ಇವರು, ಇವರಿಂದ ಕೆಳಗಡೆ ಹೋದ ಅಲ್ಲ. ಇವಾಗ ನಾನೇನಾದ್ರು ಕೆಳಗಡೆ ಹೋದೆ, ಇವಾಗ ನೀವು ಚಪಾತಿದೆ ವಿಷಯ ತಗೊಳ್ಳಿ, ನಾನು ಕೊಡಲ್ಲ ಅಂದಿದ್ದು ನಾನು, ಅದು ನನಗೆ ನೆಗೆಟಿವ್ ಆಗಿದೆ, ಅವನಿಗೆ ಪಾಸಿಟಿವ್ ಆಗಿದೆ. ತಪ್ಪಾರ್ದು ನಂದೆ. ಆ ಟೈಮಲ್ಲಿ ಆ ಸಿಚುವೇಶನ್ ಹಂಗಿತ್ತು. ಸೊ ಅವನಿಂದ ನಾನು ನೆಗೆಟಿವ್ ಆದೆ ಅಂತ ನಾನು ಹೇಳಿದ್ನ ಇಲ್ಲ. ಸೊ ಆ ಸಿಚುವೇಶನ್ ನಿಮ್ಗೆ ಹೇಳ್ದೆ, ಹಿಂಗೆ ಮುಂಚೆ 4 ಚಪಾತಿ ತಿಂದಿದ್ದ, ಆ ಟೈಮಲ್ಲಿ ನಾನು ಹೇಳ್ದೆ ಅಂತ. ದಟ್ ಈಸ್ ಮೈ ಮಿಸ್ಟೇಕ್. ಕರೆಕ್ಟ್ ಸರ್. ಇನ್ನು ಗಿಲ್ಲಿ ಅವ್ರು ಯಾವತ್ತಾದ್ರೂ ನಾವು ಬಡವ ಅನ್ನೋ ಥರ ಪೋರ್ಟ್ರೇ ಎಲ್ಲ ಮಾಡ್ಕೊಂಡಿದ್ದಾರೆ? ಯಾವತ್ತೂ ಪೋರ್ಟ್ರೇಟ್ ಮಾಡಿಲ್ಲ. ಅವ್ನು ಹೆಂಗೆ ಆ್ಯಕ್ಚುಲಿ ನಮ್ದು ಅದು, ನನಗೇನು ಅಂದರೆ ಗಿಲ್ಲಿ ಚೆನ್ನಾಗಿ ಕಾಣಿಸ್ಬೇಕು, ಬಟ್ಟೆ ಎಲ್ಲ ಬಂದು ಆಗ್ತಿರ್ಲಿಲ್ಲ ನನಗೂ ಒಂದು ಕಿರಿಕಾತ್. ನಮ್ದು ಹೆಂಗೆ ಅಂದರೆ ಜಗಳ, ಅವನು ಚೆನ್ನಾಗಿ ಆಡ್ಲಿ ಅಂತ ನಾನು ಜಗಳ ಆಡ್ತಾ ಇದ್ದೆ. ಈ ಲಾಸ್ಟಿಗೆ ಒಂದು ಇದು ಬರುತ್ತೆ ಕಳಪೆ ಟೈಮಲ್ಲಿ,
ಅವನಿಗೆ ನಾನು ಕೊಡ್ತೀನಿ ಏನಕ್ಕೆ ಅಂದರೆ ನನಗೆ ಧ್ರುವಂತ ಇರ್ತಾರೆ ಮೈಂಡಲ್ಲಿ, ಬಟ್ ಇವನಿಗೆ ಏನಕ್ಕೆ ಕೊಡ್ತೀನಿ ಅಂದರೆ ನನಗೆ ಇವ್ನು ಕ್ಯಾಪ್ಟನ್ ಎಲ್ಲರೂ ರೇಗಿಸ್ತಿರ್ತಾರೆ, ಇವ್ನು ಕ್ಯಾಪ್ಟನ್ಸಿ ಇನ್ನು ಮಾಡಲ್ಲ ಅಂತ, ನನಗೆ ಇವ್ನು ಮಾಡಲೇಬೇಕು ಅಂತ ಒಂದು ಮೈಂಡಲ್ಲಿತ್ತು. ಅದು ಹಿಂದಿನ ದಿವಸ ಜಗಳ ಆಡ್ತಿರ್ತಾರೆ, ನನಗದು ತುಂಬ ಬೇಜಾರಾಗಿ ಕಳಪೆ ಕೊಡ್ತೀನಿ. ಬಟ್ ನೆಕ್ಸ್ಟ್ ಮೂಮೆಂಟೇ ಧ್ರುವಂತು ರಕ್ಷಿತಾ ಬಗ್ಗೆ ಏನೇನೋ ಹೇಳಿ ನನಗೆ ತುಂಬ ಮನ್ಸು ನೋವಾಗುತ್ತದೆ. ಆ ಟೈಮಲ್ಲಿ ನನಗೆ ಮನ್ಸಲ್ಲಿ ಏನು ಅನ್ನಿಸ್ತೋ ಹೋಗಿ ಹೇಳ್ದೆ ಗಿಲ್ಲಿಗೆ, ಯಾಕಂದರೆ ಈಸ್ ಮೈ ಫ್ರೆಂಡ್. ಆ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ನಾನು ಹೋಗಿ ಶೇರ್ ಮಾಡ್ಕೊತಾ ಇರಲಿಲ್ಲ ನಾನು ಮಾಡಿದ ತಪ್ಪು ಅಂತ. ಹೇಳ್ಕೊಂಡೆ, ಅದು ಮೋಸ್ಟ್ಲಿ ನಂಗೆ ನೆಗೆಟಿವ್ ಆಗಿರ್ಬೋದು. ಧ್ರುವಂತ್ ಅವ್ರು ಅಶ್ವಿನಿ ಅವರು ಗಲಾಟೆ ಮಾಡಿದ್ರು, ಬಟ್ ಇವರು ಗಿಲ್ಲಿ ಮಾತ್ರ ಹೆಸರು ತಗೊಂಡ್ರಲ್ಲ. ಸೊ ನಾನೇನಕ್ಕೆ ಹೆಸರು ತಗೊಂಡೆ ಅಂದರೆ ಅವ್ನು ಚೆನ್ನಾಗಿ ಮಾಡಲಿ ಅಂತ ತಗೊಂಡೆ ಹೊರತು ಅವ್ನು ತಪ್ಪು ಮಾಡ್ದ ಅಂತ ಇಲ್ಲ. ಐ ವಾಂಟೆಡ್ ಹಿಮ್ ಟು ಬಿ ಬೆಟರ್ ಅಷ್ಟೇ. ಓಕೆ ಸರ್, ಆ್ಯಕ್ಚುಲಿ ಸಾಂಗ್ಸ್ ಗಿಲ್ಲಿ ಅವ್ರು ಮಾಡಿರೋದು ನಿಮ್ಮ ಬಗ್ಗೆ ಎಲ್ಲ ಸಿಕ್ಕಾಬಟ್ಟೆ ಲೈಕ್ ಪಾಪ್ಯುಲರ್ ಆಗಿದೆ. ನಿಮ್ಮ ಮಕ್ಕಳು ಕೂಡ ಹೇಳ್ತಾ ಇದ್ರು ಸ್ಟೇಜ್ ಮೇಲೆ ಇದರಲ್ಲಿ ಫಿನಾಲೆ ಎಪಿಸೋಡಲ್ಲಿ. ಅದೆಲ್ಲ ಹೇಗೆ ಅನ್ಸುತ್ತೆ? ಮತ್ತು ಸಾಕಷ್ಟು ಮೀಮ್ಸ್ ಎಲ್ಲ ಆಗಿದೆ. ಮತ್ತು ನಿಮ್ಮ ಗಿಲ್ಲಿ ಮತ್ತು ರಕ್ಷಿತ್ ಅವ್ರ ಬಾಂಡಿಂಗ್ ಸಿಕ್ಕಾಬಟ್ಟೆ ಜನಗಳಿಗೆ ಇಷ್ಟ ಆಗಿದೆ ಇನ್ಫ್ಯಾಕ್ಟ್. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ ಟೋಟಲ್? ಏನಿಲ್ಲ ಸರ್, ನನಗನ್ಸಿದ್ದು ಇಷ್ಟೇ, ನಾವು 3 ಜನನು ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿಲ್ಲ. ರಕ್ಷಿತಾನು ಅಷ್ಟೇ ಸುಮ್ಮನೆ ಬಂದು ಏನೂ ಐಡಿಯಾ ಇಲ್ಲ. ನನಗೂ ಅಷ್ಟೇ ಲಾಸ್ಟ್ 2 ದಿವಸ ಮುಂಚೆ ಫೋನ್ ಮಾಡೋದು ಬಿಗ್ ಬಾಸ್ ಮನೆಗೆ ಬಾ ಅಂತ. ಒಂದು ಎಪಿಸೋಡ್ ನೋಡಿಲ್ಲ, ಒಂದು ಸೀಸನ್ ನೋಡಿಲ್ಲ. ಬಾ ಹೋಗೋಣ ಫ್ಲೋ ಅಲ್ಲಿ ಒಂದು 4 ವಾರ ಇರ್ತೀನೇನೋ ಅಂತ ಬಂದೆ. ಅಲ್ಲಿ ನೋಡಿದ್ದೆ ಆಗಿದ್ದೇ ಬೇರೆ, ಫ್ಲೋ ಅಲ್ಲಿ ಹೊಟ್ಟೋಯ್ತು. ಗಿಲ್ಲಿನೂ ಅಷ್ಟೇ ಬಂದ, ಅವ್ರ ಊರಲ್ಲಿ ಹೆಂಗಿರ್ತಾನೋ ಹಂಗೆ ಆ ಮನೇಲಿದ್ದ, ಹಂಗೆ ಫ್ಲೋ ಅಲ್ಲಿ ತೊಗೊಂಡೋದ. ಬಟ್ ಬೇರೆಯವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ. ಮೇ ಬಿ ನಮ್ಗೆ ಅದೇ ಪ್ಲಸ್ ಆಯ್ತೇನೋ, ನಾವು ಮನೆಯಲ್ಲಿ ಒಂಥರ ಜೀವಿಸ್ತಾ ಇದ್ವಿ, ನಮ್ಮದೇ ಮನೆ. ರಾತ್ರಿ ಯಾವಾಗ ಬೇಕೋ ಎದ್ದೇಳೋದು, ಅಡುಗೆ ಮಾಡ್ಕೊಳ್ಳೋದು, ಆಚೆ ಮಾತಾಡೋದು, ವಿ ಆರ್ ಹ್ಯಾವಿಂಗ್ ಫನ್. ನಮ್ಮ ಫ್ಲೋ ಅಲ್ಲಿ ನಾವಿದ್ವಿ. ಕರೆಕ್ಟ್ ಸರ್. ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ತುಂಬ ಒಳ್ಳೆ ಬಾಂಡ್ ಅದು ಆ್ಯಕ್ಚುಲಿ, ಹೊರಗಡೆ ಹಂಗೆ ಕಾಣಿಸ್ಕೊಂಡಿರೋದು. ಬಟ್ ಎಲ್ಲೊಂದು ಕಡೆ ಯಾವಾಗಲೂ ಗಿಲ್ಲಿಯಿಂದ ಕಾವ್ಯ ಅಂದರೆ ಗಿಲ್ಲಿಯಿಂದ ಕಾವ್ಯ ಅವರ ಆಟ ಹೈಲೈಟ್ ಆಯಿತು ಅನ್ನೋ ಥರನೇ ಪೋರ್ಟ್ರೇ ಆಗ್ತಾ ಬಂದಿದೆ ಆ್ಯಕ್ಚುಲಿ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅದು ಆ್ಯಕ್ಚುಲಿ ನನಗೂ ಸ್ಟಾರ್ಟಿಂಗಿಂದ, ಬಿಕಾಸ್ ಅವರು ಜಂಟಿಯಾಗಿ ಬಂದು ಒಂದು ಒಳ್ಳೆ ಬಾಂಡೇಜ್ ಇತ್ತು, ಒಳ್ಳೆ ಕನೆಕ್ಷನ್ನು, ಒಳ್ಳೆ ಫ್ರೆಂಡ್ಶಿಪ್ಪು. ಮೇ ಬಿ ಅವ್ರ ಫ್ಯಾಮಿಲಿ ಬಂದಾಗ ಅದೊಂದು VT ಹಾಕಿದ್ದು ತುಂಬ ನೆಗೆಟಿವ್ ಆಯಿತು ಅಂತ ಅನ್ನಿಸ್ತು. ಯಾಕಂದರೆ ಮನೇಲಿರೋದು ಒಪಿನಿಯನ್ ತುಂಬ ಚೇಂಜ್ ಆಗೋಯ್ತು. ಯಾಕಂದರೆ ಬ್ರದರ್ ಮಾತಾಡುವಾಗ, ಅವ್ರ ಅಮ್ಮ ಮಾತಾಡುವಾಗ ನನ್ನ ಒಪಿನಿಯನ್ನು ಚೇಂಜ್ ಆಯ್ತು ಅವಾಗ. ಸೊ ಅದು ಮೋಸ್ಟ್ಲಿ ಥರ್ಡ್ ರನ್ನರ್ ಅಪ್ ಆಗೋಕ್ಕೂ ಅದೇ ಒಂದು ರೀತಿ ಕಾರಣ ಅಂತ ಕೂಡ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ನನಗೆ ಹಂಗೆ ಅನಿಸಿಲ್ಲ, ಯಾಕೆಂದರೆ ಆ ಗ್ರೂಪಲ್ಲಿ ಐ ಹ್ಯಾಡ್ ಡನ್ ಬೆಟರ್ ದೆನ್ ದೆಮ್ ಅಂತ ಅನ್ನಿಸ್ತು. ಯಾಕಂದರೆ ಒಂದೇ ವಿಷಯ ಬರಲ್ಲ, ಬರೇ ಒಂದು ನಾಮಿನೇಷನ್ ಅಂತ ಬರಲ್ಲ, ಟಾಸ್ಕ್ ಬರುತ್ತೆ, ಮನೆ ವಿಷಯ ಬರುತ್ತೆ, ಎವ್ರಿಥಿಂಗ್ ಮನೇಲಿ ಹೆಂಗೆ ನೀವು ಜೀವಿಸ್ತೀವಿ ಎಲ್ಲ ಬರುತ್ತೆ. ಹಂಗೆಲ್ಲ ಬಂದಾಗ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಟಾಪ್ 2 or ಟಾಪ್ 3. ಬಟ್ ಇಟ್ಸ್ ಓಕೆ. ಮೇ ಬಿ ಜನ ಬೇರೆ ಏನೋ ನೋಡಿರ್ತಾರೆ, ಬೇರೆ ಏನೋ ಇಷ್ಟಪಟ್ಟಿರ್ತಾರೆ ಕಾವ್ಯಲ್ಲಿ. ಐ ಆಮ್ ಹ್ಯಾಪಿ ಫಾರ್ ದಟ್, ಇಟ್ಸ್ ಓಕೆ. ನೀವು ಅವ್ರು ಆ್ಯಕ್ಚುಲಿ ಟಾಪ್ 2 ಅಲ್ಲಿ ಇರ್ತಾರೆ ಅಂತ ಎಕ್ಸ್ಪೆಕ್ಟ್? ಇಲ್ಲ, ಅವರು 6th ಇಲ್ಲ 5th ಬರ್ತಾರೆ ಅಂತ. ಓಕೆ, ಅದೇ ಇವಾಗ ಏನು ವಾಟ್ ಎವರ್ ಅವ್ರಿಗೆ ಸ್ಥಾನ ಸಿಕ್ಕಿದೆ, ಅದು ಅಕಸ್ಮಾತ್ ಆಗದೇ ಇರ್ತಿದ್ರೆ, ಅವ್ರ ಫ್ಯಾಮಿಲಿ ಅವ್ರು ಬರದೇ ಇರ್ತಿದ್ರೆ ಮೋಸ್ಟ್ಲಿ ಟಾಪ್ 2 ಅಲ್ಲಿ ಇರ್ತಿದ್ರು ಅನ್ನೋ ಥರ ಇತ್ತು ಆ್ಯಕ್ಚುಲಿ ಆಟ. ಅದು ನನಗೆ ಗೊತ್ತಿಲ್ಲ ಹೊರಗಿಂದ ನೋಡೋದು. ಓಕೆ. ಬಟ್ ಈಗ ಸ್ವಲ್ಪ ಈ ಥರ ಕನ್ಫ್ಯೂಷನ್ ಆಗಿ ಅವರು ಕೂಡ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಈ ಥರ ಸಮಸ್ಯೆ ಆಯಿತು ಅಂತ ಜನಗಳ ಅಭಿಪ್ರಾಯ. ಓಕೆ, ಹಾಗೆ. ಸೊ ಇನ್ನು ಸರ್, ಇನ್ನು ಧನುಷ್ ಆ್ಯಕ್ಚುಲಿ ಶಾಕಿಂಗ್ ಎಲಿಮಿನೇಷನ್ ಅದು, ಅಂದರೆ 6th ಬಂದ್ಬಿಡ್ತಾರೆ ಅವರು. ಅದು ಅಲ್ಲದೆ ಡೈರೆಕ್ಟ್ ಅವ್ರ ಫಿನಾಲೆಗೆ ಟಿಕೆಟ್ ಪಡ್ಕೊಂಡಿರ್ತಾರೆ. ನೋಡಿದ್ರೆ ಲಾಸ್ಟಿಗೆ ಅವರೇ ಫಸ್ಟ್ ಹೋಗ್ತಾರೆ ಈ ವೀಕಲ್ಲಿ. ಅದೆಷ್ಟು ಶಾಕಿಂಗ್ ಆಗಿತ್ತು ನಿಮಗೆ, ಹೇಗೆ ಅನ್ನಿಸ್ತು? ನನಗೂ ಶಾಕಿಂಗ್ ಅನ್ನಿಸ್ತು. ಯಾಕಂದರೆ ಕ್ಲೀನ್ ವ್ಯಕ್ತಿ, ಅಂದರೆ ಟಾಸ್ಕ್ ಅಂತ ಬಂದಾಗ ಸಖತ್ ಕಂಪ್ಲೀಟಾಗಿ ಕೊಡ್ತಾ ಇದ್ದ. ಐ ಡೋಂಟ್ ನೋ, ಒಳ್ಳೆ ಹುಡುಗ ಧನುಷ್ ಅಂತಲೂ ಹೆಸರು ಬಂದಿತ್ತು, ನಾವೆಲ್ಲ ರೇಗಿಸ್ತಾ ಇದ್ವಿ. ಮೇ ಬಿ ಒಳ್ಳೆಯವರಾಗಿದ್ದೇ ತಪ್ಪಾಗೋಯ್ತಾ ಮನೆಯಲ್ಲಿ ಅಂತ ಅನ್ನಿಸ್ತು. ಮೇ ಬಿ ಎಲ್ಲರೂ ಅವನ್ನ ಗ್ರ್ಯಾಂಟೆಡ್ ಆಗಿ ತೊಗೊಂಡ್ಬಿಟ್ರು. ಆ್ಯಂಡ್ ಮೇ ಬಿ ಜನಕ್ಕೂ ಆ ಒಳ್ಳೆತನನೇ, ಐ ಡೋಂಟ್ ನೋ, ಏನಾದ್ರು ಒಂದು ಅಪ್ಸ್ ಆ್ಯಂಡ್ ಡೌನ್ ಇದ್ದಾಗ ಬೇಗ ಕನೆಕ್ಟ್ ಆಗ್ತಾರೆ. ಒಂದು ಏನಾದ್ರು ಗಲಾಟೆ ಮಾಡಿ ಮತ್ತೆ ಅದನ್ನು ತಿತ್ಕೊಂಡಾಗ ಜನ ನೋಡು ಗಲಾಟೆ ಮಾಡಿ ಒಳ್ಳೆಯವನಾದ ಅಂದ್ಬಿಟ್ಟು ಒಂದೇ ಲೈನಲ್ಲಿ ಇದ್ದಾಗ ಅವ್ನು ಬಿಡು ಒಳ್ಳೆಯವನ, ಅದು ಜಾಸ್ತಿ ದಿವಸ ತಲೆಯಲ್ಲಿ ಉಳಿಯಲ್ಲ ನನ್ನ ಪರ್ಸ್ಪೆಕ್ಟಿವ್. ಇವಾಗ ಒಂದು 4-5 ನೀವು ದೊಡ್ಡ ಜಗಳ ಮಾಡಿ ಒಂದೇ ಸತಿ ನೀವು ಒಳ್ಳೆಯವರಾದಾಗ ನಿಮ್ಮ ಬಗ್ಗೆ ಮಾತಾಡ್ತಾರೆ, ಅವ್ನು ಹಂಗಿದ್ದೋನು ಹಿಂಗಾಗ್ಬಿಟ್ಟ ಅಂತ. ಮೇ ಬಿ ಅಲ್ಲಿ ಅವ್ರಿಗೆ ಇದಾಯ್ತಾ ಅಂತ, ಒಳ್ಳೆಯವ್ರು ಇದ್ದಿದ್ದೇ ತಪ್ಪಾಗೋಯ್ತಾ ಅಂತ ಅನ್ನಿಸ್ತು. ಸರ್, ಅನ್ಫೇರ್ ಎಲಿಮಿನೇಷನ್ ಅಂತ ನಿಮಗೆ ಅನಿಸಿದ್ದು ಯಾವುದಾದ್ರು ಇದೆಯಾ? ಇದು ಹಿಂಗೆ ಆಗಕ್ಕೆ ಸಾಧ್ಯನೇ ಇಲ್ವಲ್ಲ ಹಿಂಗೆ ಅಂತ ಅನ್ಸಿರೋ? ಅದೇ ನಾನು ಧನುಷ್ ಮೇಲ್ ಬರ್ತಾನೆ ಅಂತ ಅನ್ಕೊಂಡಿದ್ದೆ. ಅನ್ಫೇರ್ ಅಂತ ಹೇಳಕ್ಕಾಗಲ್ಲ ಸರ್, ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಪರ್ಸ್ಪೆಕ್ಟಿವ್ನೇ ಬೇರೆ. ನಾವೊಂದು 5 ಜನ ನೋಡ್ತಾ ಇರ್ತೀವಿ, ಆಚೆಯಿಂದ ಕೋಟಿ ಜನ ನೋಡ್ತಾರೆ, ಅವ್ರ ಪರ್ಸ್ಪೆಕ್ಟಿವೇ ಬೇರೆ. ಆ್ಯಂಡ್ ನಾವು ಮಾತಾಡುವಾಗ ಒಬ್ರ ಜೊತೆ ಮಾತಾಡ್ತೀವಿ, ಆಚೆ ನೋಡುವಾಗ ಎಲ್ಲಾರ್ದು ಮಾತು ನೀವು ಕೇಳಿಸ್ಕೊತಾ ಇರ್ತೀರ. ಸೊ ನಮ್ಗೇನು ಗೊತ್ತಾಗಲ್ಲ, ಸೊ ನಾವೇನು ಜಡ್ಜೇ ಮಾಡೋಕ್ಕಾಗಲ್ಲ.
ಸೊ ಎವ್ರಿ ಡೇ ಒಬ್ಬೊಬ್ರದ್ದು ಒಪಿನಿಯನ್ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಹಿಂಗೆ ಅನ್ಸಿರುತ್ತೆ, ನೆಕ್ಸ್ಟ್ ಡೇ ಚೇಂಜ್ ಆಗೋಗುತ್ತೆ. ಓಕೆ, ಅವ್ನು ಕೆಟ್ಟವನಾಗಿ ಹೋಗ್ತಾನೆ, ನೆಕ್ಸ್ಟ್ ಡೇ ಅವ್ನು ತುಂಬ ಒಳ್ಳೆಯವನಾಗಿ ಹೋಗ್ತಾನೆ. ಹಂಗೆ ಬಿಗ್ ಬಾಸ್ ಮನೇನೆ ಹಂಗೆ. ಕರೆಕ್ಟ್ ಸರ್. ಆ್ಯಕ್ಚುಲಿ ದಿಸ್ ಇಸ್ ದ ಓನ್ಲಿ ಸೀಸನ್ ಐ ಗೆಸ್ ಅಂದರೆ ಒಂದು 50 ದಿನ ಆಗುವಾಗಲೇ ಆಲ್ಮೋಸ್ಟ್ ಇವರೇ ವಿನ್ನರ್ ಅನ್ನೋ ಥರ, ಗಿಲ್ಲಿನೇ ವಿನ್ನರ್ ಅನ್ನೋ ಥರ ಭಾವನೆ ಬಂದುಬಿಟ್ಟಿತ್ತು ಜನಗಳಿಗೆ. ಅಷ್ಟರ ಮಟ್ಟಿಗೆ ಅವರು ಪ್ರಭಾವ ಬೀರಿದ್ರು ಮನೆಯಲ್ಲಿ. ಮತ್ತು ಮನೇಲಿರುವಂತಹ ಇತರ ಕಂಟೆಸ್ಟೆಂಟ್ಸ್ ಮೇಲೂ ಕೂಡ ಅವ್ರ ಪ್ರಭಾವ ಜಾಸ್ತಿ ಇತ್ತು. ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ ಗಿಲ್ಲಿ ನೀನು ಒಬ್ಬನೇ ಓಪನ್ ಆಗಿ ಹೇಳೋದಿಲ್ಲ, ಏನೇ ಇದ್ರು ಎದುರುಗಡೆ ಹೇಳ್ತೀಯ ಅಂತ. ಅಷ್ಟಕ್ಕೇ ಆ ವಾರ ಆ್ಯಕ್ಚುಲಿ ಧ್ರುವಂತಿಗೆ ಓಟ್ ಹಾಕಿದ್ದಾರೆ ಜನ ಎಲ್ಲ. ನಮ್ಮ ಗಿಲ್ಲಿ ಬಗ್ಗೆ ಒಳ್ಳೆ ಮಾತಾಡ್ದ ಅನ್ನೋ ಥರ. ಗಿಲ್ಲಿ ಜೊತೆ ಕಾವ್ಯ ಚೆನ್ನಾಗಿದ್ದಾಗ ಅಥವಾ ಏನೋ ನಾಮಿನೇಷನ್ ಮಾಡಿದಾಗ ಅಲ್ಲಿ ನೆಗೆಟಿವ್ ಆಗ್ತಿತ್ತು. ಅಂದರೆ ಎಲ್ಲರದ್ದು ಪ್ರಭಾವ, ಯಾರು ಅವ್ರ ಜೊತೆ ಚೆನ್ನಾಗಿರ್ತಾರೋ ಹಾಗೆ ಜನ ಸ್ಪಂದಿಸ್ತಾ ಇದ್ರು. ಅವ್ರ ಜೊತೆಗೆ ಏನೋ ನೆಗೆಟಿವ್ ಅಂದರೆ ಫಾರ್ ಪ್ರಾಕ್ಟಿಕಲ್ ರೀಸನ್, ಸುಮ್ಮನೆ ಅದು ಬ್ಲೈಂಡಾಗಿ ಫಾಲೋ ಮಾಡ್ತಿಲ್ಲ ಗಿಲ್ಲಿನ ಯಾರು ಕೂಡ. ಇಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ವಲ್ಲ ಇವರು, ಗಿಲ್ಲಿ ಬಿಟ್ಕೊಟ್ಟಿಲ್ಲ ಯಾರನ್ನು, ಇವ್ರು ಯಾಕೆ ಈ ಥರ ಟಾರ್ಗೆಟ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಅವ್ರ ಜೊತೆಗೆ ಹೆಂಗಿರ್ತಾರೆ ಮನೇಲಿ ಕಂಟೆಸ್ಟೆಂಟ್ಸ್, ಅದ್ರ ಪ್ರಕಾರ ಅವ್ರು ವೋಟಿಂಗ್ ಎಲ್ಲ ಬರ್ತಾ ಇತ್ತು. ಸೊ ಈ ಪ್ರಭಾವದ ಬಗ್ಗೆ, ಗಿಲ್ಲಿ ಪ್ರಭಾವದ ಬಗ್ಗೆ ಏನು ಹೇಳ್ತೀರಾ ನೀವು? ಅಲ್ಲ, ಎಲ್ಲ ಕಂಟೆಸ್ಟೆಂಟ್ಸ್ ಗಿಲ್ಲಿ ಬಗ್ಗೆ ಆ ಥರ ಪ್ರಭಾವ ಬಿದ್ದಿತ್ತು. ಬಟ್ ಐ ಡೋಂಟ್ ನೋ, ನಾವು ಗೇಮು ಅಂತ ಬಂದಾಗ ಮೇ ಬಿ ಇವಾಗ ನನಗೆ ಯಾವತ್ತೂ ಹಂಗೆ ಅನಿಸೇ ಇಲ್ಲ. ನಾನು ನನ್ನನ್ನು ಯಾವತ್ತೂ ವೀಕ್ ಅಂತ ಅಂದ್ಕೊಂಡೇ ಇಲ್ಲ. ಗಿಲ್ಲಿ ಕಾಮಿಡಿ ಮಾಡುವಾಗ ಕಾಮಿಡಿ ಇತ್ತು, ಬಟ್ ಯಾವಾಗ ನಾನು ನಾಮಿನೇಷನ್ ಮಾಡಬೇಕು ಡೈರೆಕ್ಟಾಗಿ ಮಾಡ್ತಿದ್ದೆ ನಾಮಿನೇಷನ್. ನಾನು ಯಾವತ್ತೂ ಇದೇ ಇರಲಿಲ್ಲ, ಫಿಯರ್ ಇರಲಿಲ್ಲ ನನಗೆ. ಮೇ ಬಿ ಐ ಡೋಂಟ್ ನೋ, ಕರೆಕ್ಟಾಗಿ ರೀಡ್ ಮಾಡಲಿಲ್ಲ ಅಂತ ಅನ್ಸುತ್ತೆ ಗಿಲ್ಲಿನ, ಅದು ಆಗಿರ್ಬೋದು. ಸೊ ನನ್ನ ಫ್ರೆಂಡ್ಸ್ ಆದಾಗ ಫ್ರೆಂಡ್ಸ್ ಥರ ಇದ್ದೆ, ಗಲಾಟೆ ಆದಾಗ ಗಲಾಟೆ ಥರ ಇತ್ತು. ಬಟ್ ಗಲಾಟೆ ಆದ ತಕ್ಷಣ ಅಗೇನ್ ವಿ ವೇ ಫ್ರೆಂಡ್. ಆ್ಯಂಡ್ ಇನ್ನೊಬ್ರು ಏನಾದ್ರು ನಮ್ಮ ಬಗ್ಗೆ ಹೇಳಿದಾಗ ನಂಗೆ ಕೇರ್ ಮಾಡ್ತಾ ಇರಲಿಲ್ಲ, ನನಗೇನು ಇಷ್ಟನೋ ಅದು ಮಾಡ್ತಾ ಇದ್ದೆ. ಸೊ ದಟ್ ಈಸ್ ಹೌ ಇಟ್ ವೆಂಟ್. ಸರ್ ನಿಮಗೆ ಅಂದರೆ ಮೊದಲೆರಡು ಸ್ಥಾನ ಸಿಗಲಿಲ್ಲ. ಸೊ ಅಂದರೆ ಅಕಸ್ಮಾತ್ ಈಗ ಅಫ್ಕೋರ್ಸ್ ನೀವೇ ವಿನ್ನರ್ ಅಂತ ಅನ್ಕೊಂಡಿರ್ತೀವಿ, ವಿನ್ನರ್ ಆಗಬೇಕು ಅಂತ ಅನ್ಕೊಂಡಿರ್ತೀರ. ಬಟ್ ಈಗ ನೀವು ಆಗಲಿಲ್ಲ ಅಂತ ಅನ್ನುವಾಗ ಆ ಸ್ಥಾನದಲ್ಲಿ ಯಾರು ಇರಬೇಕು ಅಂತ ನಿಮಗೆ ಅನ್ನಿಸ್ತಾ ಇತ್ತು, ವಿನ್ನಿಂಗ್ ಪೊಸಿಷನ್? ಸೊ ನಾನು ಹೇಳ್ದೆ, ನನಗೆ ರಕ್ಷಿತಾ ಇಲ್ಲ ಗಿಲ್ಲಿ ಯಾರೇ ವಿನ್ ಆಗಿದ್ರು ಖುಷಿ ಆಗ್ತಿದ್ದೆ. ನನಗೆ ರಕ್ಷಿತಾನು ಒಂದು ಪಾಯಿಂಟಲ್ಲಿ ಬಂದಿದ್ಲು, ಮೋಸ್ಟ್ಲಿ ರಕ್ಷಿತಾ ವಿನ್ ಆಗ್ಬೋದು ಅಂತ. ಯಾಕಂದರೆ ಏನು ಗಿಲ್ಲಿಯಲ್ಲಿ ಇರಲಿಲ್ವೋ ಅದು ರಕ್ಷಿತಾ ಅಲ್ಲಿತ್ತು. ನನಗೆ ಅನಿಸ್ತಾ ಇತ್ತು ಒಂದು ಪಾಯಿಂಟಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಮತ್ತೆ ಒಪಿನಿಯನ್ ಚೇಂಜ್ ಆಯಿತು, ಹಂಗೆ ಚೇಂಜ್ ಆಗ್ತಾನೆ ಇತ್ತು. ಇವರಿಬ್ಬರದು ಚೇಂಜ್ ಆಗ್ತಾ ಇತ್ತು ನನಗೆ. ಓಕೆ ಸರ್, ಇನ್ನು ಆ್ಯಕ್ಚುಲಿ ಈ ಒಂದು ಸೀಸನ್ ಯಾವ ರೀತಿ ಅಂದರೆ ಒಂದು ರೀತಿ ಪೊಲಿಟಿಕಲ್ ಕ್ಯಾಂಪೇನ್ ಥರ ಕನ್ವರ್ಟ್ ಆಗಿಬಿಟ್ಟಿತ್ತು. ಲಾಸ್ಟಿಗೆ ವೋಟಿಂಗ್ಸ್ ಎಲ್ಲ ಭಯಂಕರ ನೆಕ್ಸ್ಟ್ ಲೆವೆಲ್ ವೋಟಿಂಗ್ಸು, ಪ್ಲಸ್ ಈಗ 40 crore ಪ್ಲಸ್ ವೋಟಿಂಗ್ಸ್ ಬಂದಿರುವಂಥದ್ದು ವಿನ್ನರ್ಗೆ, ಮತ್ತು ಇವನ್ ಸ್ವಲ್ಪ ಅಂತರ ಕಡಿಮೆ ಇರುವಂಥದ್ದು ರನ್ನರ್ ಅಪ್ಪಿಗೆ. ಅಂದರೆ ಇಷ್ಟರ ಮಟ್ಟಿಗೆ ಅಂದರೆ ಜನಗಳು ಬಿಗ್ ಬಾಸ್ನ ನೋಡಿರೋದು, ಇಷ್ಟರ ಮಟ್ಟಿಗೆ ಜನ ರೆಸ್ಪಾನ್ಸ್ ಕೊಟ್ಟಿರೋದು, ಪ್ಲಸ್ ಗಿಲ್ಲಿನ ಒಂದು ರೀತಿ ಟೊಂಕ ಕಟ್ಟಿ ನಿಂತ್ಕೊಂಡ್ಬಿಟ್ಟಿದ್ರು ಜನಗಳೆಲ್ಲ, ಅವರನ್ನೇ ವಿನ್ ಮಾಡಿಸ್ಬೇಕು ಅಂತ. ಇದೆಲ್ಲ ನೋಡುವಾಗ ಏನು ಅನ್ಸುತ್ತೆ ನಿಮಗೆ? ನಾನು ಆ್ಯಕ್ಚುಲಿ ಏನೂ ನೋಡಿಲ್ಲ, ಫೋನ್ ನೋಡ್ಬೇಕಿನ್ನ. ಬಟ್ ನಮ್ಮ ವೈಫ್ ಹೇಳ್ತಾ ಇದ್ರು, ಆ್ಯಕ್ಚುಲಿ ಖುಷಿ ಆಯಿತು. ಆ್ಯಂಡ್ ನನಗೆ ಇನ್ನೊಂದೇನು ಖುಷಿ ಅಂದರೆ ಬಿಗ್ ಬಾಸ್ ಈ ಮಟ್ಟಕ್ಕೆ ಬೆಳೀತಾ ಇದೆಯಲ್ಲ, ಅದೇ ಒಂದು ಖುಷಿ. ಆ್ಯಂಡ್ ಬರೋ ನೆಕ್ಸ್ಟ್ ಸೀಸನ್ಗೆಲ್ಲ ನಮ್ಮಂಥವ್ರು ಹಿಂಗೆ ಅನ್ರೆಕಗ್ನೈಸ್ ಪೀಪಲ್ ಇಂಥವರೆಲ್ಲ ಬಂದು ಬಿಗ್ ಬಾಸ್ ಮನೆಯಲ್ಲಿ ಎಂಥ ಒಂದು ಸ್ಟೇಜ್ ಸಿಗುತ್ತೆ ಅಂದರೆ ಬಿಗ್ ಬಾಸ್ ಇಸ್ ಬಿಕಮಿಂಗ್ ಅನ್ಟಚಬಲ್. ಆ್ಯಕ್ಚುಲಿ ನನಗಂತೂ ತುಂಬ ಖುಷಿ ಆಯಿತು, ಇಷ್ಟು ಮೇಲೆ ಹೋಗ್ತಾ ಇದೆ ಅಂತ. ಆ್ಯಂಡ್ ಅದು ನಮ್ಮ ಸೀಸನ್ನಲ್ಲೇ ಆಯಿತು, ನಾನು ಆ ಸೀಸನ್ನಲ್ಲಿದ್ದೆ ಅನ್ನೋದು ಇನ್ನೂ ಖುಷಿ ನನಗೆ. ಐ ವಾಸ್ ಪಾರ್ಟ್ ಆಫ್ ಸೀಸನ್ 12 ಅಂತ. ಸೊ ಮುಗೀತು ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ. ನನಗೇನೂ ರಿಗ್ರೆಟ್ಸ್ ಇಲ್ಲ. 4 ವಾರ ಇರಬೇಕು ಅಂತ ಹೋದವನು ನಾನು, ಇಷ್ಟು ದೂರ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಸರ್ ಲಾಸ್ಟ್ 2 ಕ್ವಶನ್ ಅಷ್ಟೇ ಸರ್. ಈಗ ಪ್ರೈಸ್ ಮನಿ ವಾಟ್ ಎವರ್ ನಿಮಗೆ ಬಂದಿದೆ, ಅದೆಲ್ಲ ಏನು ಪ್ಲಾನ್ಸ್ ಇದೆ ನಿಮಗೆ ಮುಂದಕ್ಕೆ? ಯಾವ್ದಾರು ಇನ್ವೆಸ್ಟ್ ಮಾಡ್ತೀರಾ? ಏನಿಲ್ಲ ಸರ್, ನನಗೆ ಒಂದು ಸ್ಮಾಲ್ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಮುಂಚೆಯಿಂದ ಪ್ಲ್ಯಾನ್ ಇದೆ. ನೋಡೋಣ, ಯಾಕಂದರೆ ನನಗೇನು ಅಷ್ಟು ಅಮೌಂಟ್ ಸಿಕ್ಕಿಲ್ಲ. ಸೊ ಲೆಟ್ಸ್ ಸಿ ಏನು ಮಾಡಬೇಕು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಓಕೆ ಸರ್, ಆ್ಯಕ್ಚುಲಿ ನೀವು ಬಿಗ್ ಬಾಸ್ ಒಳಗಡೆ ಹೋಗೋಕ್ಕಿಂತ ಮೊದಲು ದರ್ಶನ್ ಸರ್ ಅವ್ರನ್ನ ಜ್ಞಾಪಿಸ್ಕೊಂಡು ಹೋಗಿದ್ರಿ, ನಾ ಏನೇ ಇದ್ರು ಅವರಿಂದ ಬಂದಿರೋದು ಆ ಥರದ್ದೆಲ್ಲ ಅಂತ. ಈಗ ಹೊರಗಡೆ ನೀವು ಆ್ಯಕ್ಚುಲಿ ಆಚೆ ಬಂದಮೇಲೆ ಕೂಡ ದರ್ಶನ್ ಸರ್ ಇನ್ನೂ ಯಾಕೆಂದರೆ ಅವ್ರದ್ದು ಸಮಸ್ಯೆ ಸಾಲ್ವ್ ಆಗಲಿಲ್ಲ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ, ಅವ್ರ ಜೊತೆಗೆ ಆದಂತಹ ಒಡನಾಟ, ಅದ್ರ ಬಗ್ಗೆ ಎಲ್ಲ ಈಗ ನೆನಪಿಸ್ಕೊಳ್ಳೋದು? ಇಲ್ಲ, ಹೋಗೋ ಮುಂಚೆ ತುಂಬ ಮಿಸ್ ಮಾಡಿಕೊಂಡೆ. ಯಾಕಂದರೆ ಏನೇ ಅದು ಅವ್ರ ಮನೆಗೆ ಓಡೋಗ್ಬಿಡ್ತಿದ್ದೆ ನಾನು. ಸರ್ ನಿಮ್ಮನ್ನ ನೋಡಬೇಕು ಅನಿಸ್ತಾ ಇದೆ ಸರ್, ಇದನ್ನು ಮಾಡ್ತಾ ಇದ್ದೀನಿ, ಅದನ್ನು ಮಾಡ್ತಾ ಇದ್ದೀನಿ. ಈ ಹೆಂಗೆ ಪರಿಚಯ ಆಯ್ತು ಸರ್ ದರ್ಶನ್ ಸರ್? ನಮ್ಮ ಜಿಮ್ ಓಪನ್ ಮಾಡಿಕೊಟ್ಟಿದ್ದೆ ಅವರು 2017 ಐರಾವತ ಮೂವಿ ರೆಡಿ ಆಗ್ತಾ ಇದ್ಲು, ಅವಾಗ ಟ್ರೈನಿಂಗ್ ಮಾಡ್ತಿದ್ದೆ ನಾನು ದರ್ಶನ್ ಸರ್ನ. ಅಲ್ಲಿಂದ ದರ್ಶನ್ ಸರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ನೀವು ಹಂಗೆ, ಅದು ಆಟೋಮೆಟಿಕ್ ಹಂಗೆ ಪರಿಚಯ ಆಯ್ತು? ಇಲ್ಲ, ನಮ್ಮ ಸ್ಟೂಡೆಂಟ್ ಒಬ್ಬ ಇದ್ದ ಹೇಮಂತ್ ಅಂತ, ಅವರಿಂದ ನಂಗೆ ಫ್ರೆಂಡ್ ಆಗಿ ನನಗೂ ಸರ್ಗೂ ತುಂಬ ಇದಾಯಿತು. ನಮ್ಮ ವೈಫ್ಗೂ ತುಂಬ ಕ್ಲೋಸ್ ಇದ್ದಾರೆ ಅವರು, ನಾನು ತುಂಬ ಕ್ಲೋಸ್ ಇದ್ದೀನಿ. ಹಂಗೆ ಬಂದಾಗ ಮೂವಿ ಮಾಡಬೇಕು ಅಂದಾಗ ಅವರೇ ನನಗೆ ಮೂವಿ ಚಾನ್ಸ್ ಕೊಟ್ಟಿದ್ದು. ಕ್ರಾಂತಿ ಇರ್ಬೋದು, ಕಾಟೇರ ಇರ್ಬೋದು, ಗರ್ಡಿ ಇರ್ಬೋದು.
ಅದಾದಮೇಲೆ ಅದೇ ತುಂಬ ಮಿಸ್ ಮಾಡಿಕೊಂಡೆ. ಹೋಗೋ ಮುಂಚೆ ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಖುಷಿ ಇತ್ತು, ಬಟ್ ಇರಲಿಲ್ಲ. ಓಕೆ. ಆಚೆ ಬಂದಾಗಾದ್ರೂ ಸಿಗ್ತಾರೆ ಅಂದ್ಕೊಂಡೆ, ಬಟ್ ಅದು ಇದಾಯಿತು. ಬಟ್ ನೋಡೋಣ, ಅವ್ರು ಬಂದಾಗ ಡೆಫಿನೆಟ್ಲಿ ಐ ವಾಂಟ್ ಟು ಶೇರ್ ದಿಸ್ ನ್ಯೂಸ್. ಆಮೇಲೆ ಇನ್ನೊಂದು ಖುಷಿ ಏನಾಯಿತು ಅಂದರೆ ನಮ್ಗೆ ಇನ್ನೊಬ್ಬರು ಬಾಸ್ ಸಿಕ್ಕೋದು, ಸುದೀಪ್ ಸರ್. ಅವ್ರದ್ದು ತುಂಬ ಪರಿಚಯ ಆಯಿತು, ತುಂಬ ಒಂದು ಅಮೇಝಿಂಗ್ ವ್ಯಕ್ತಿ. ಸೊ ತುಂಬ ಖುಷಿ ಆಯಿತು ಅವ್ರನ್ನೂ ಮೀಟ್ ಆಗಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಫೈನಲಿ ವಿಶ್ವವಾಣಿ ಟಿ ವಿ ಲೈಕ್ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮನ್ನು ತುಂಬ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಜನಗಳು ಕರ್ನಾಟಕದಾದ್ಯಂತ. ಇವಾಗ ನಿಮಗೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ, ಗೊತ್ತು ಎಲ್ರಿಗೂ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ಥರ ಸಪೋರ್ಟ್ ಕೊಡಬೇಕು ನಿಮಗೆ ಮುಂದೆ? ಫಸ್ಟ್ ಆಫ್ ಆಲ್ ಎಂಟೈರ್ ಕರ್ನಾಟಕ ಜನತೆಗೆ ನಮಸ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ. ಮೇ ಬಿ ಥ್ಯಾಂಕ್ಸ್ ಇಸ್ ಅ ಸ್ಮಾಲ್ ವರ್ಡ್. ನಾನು ಸಾಯೋ ತನಕ ನಿಮ್ಮನ್ನೆಲ್ಲ ನನ್ನ ಎದೆಯಲ್ಲಿಡ್ಕೊಂಡು ಪ್ರೀತಿ ಮಾಡ್ತೀನಿ. ಹಿಂಗೆ ಸಪೋರ್ಟ್ ಮಾಡಿ, ಹಿಂಗೆ ಪ್ರೀತಿ ಕೊಡಿ. ಯಾಕಂದರೆ ನನ್ನ ಜರ್ನಿ ಇಲ್ಲೇ ಕಂಪ್ಲೀಟ್ ಆಗಿಲ್ಲ, ಇನ್ನೂ ತುಂಬ ಅಚೀವ್ ಮಾಡಬೇಕು ಅಂತ ಆಸೆ ಇದೆ. ಮೂವಿಯಲ್ಲಿ ಒಬ್ಬ ದೊಡ್ಡ ವಿಲನ್ ಆಗಿ ಆ್ಯಂಡ್ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ. ವಿಲನಿಗೆ ಪೇರ್ ಯಾರು ಸರ್? ಅಶ್ವಿನಿ ಅವರ? ವಿಲನಿಗೆ ಸೆಟ್ ಆಗಲ್ಲ, ಬರೀ ಡ್ಯಾನ್ಸ್ ಅಂತ ಬಂದಾಗ ಮಾತ್ರ ಅಶ್ವಿನಿ ಅವ್ರು ಬರೋದು ಅಷ್ಟೇ. ಅಲ್ಲಿಗೂ ಅಲ್ಲೇ ಸ್ಟಾಪ್, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಸೊ ಸಪೋರ್ಟ್ ಮಾಡ್ತಾಯಿರಿ. ಐ ವಾಸ್ ನೋ ಬಡಿ ಆ್ಯಕ್ಚುಲಿ. ಒಂದು ಕಾಟ್ಲೆ ಕಿಚನ್ ಮುಂಚೆ ಕಾಟ್ಲೆ ಕಿಚನಲ್ಲಿ ಸ್ವಲ್ಪ ಫೇಮ್ ಕೊಡ್ತು, ಬಟ್ ಬಿಗ್ ಬಾಸ್ ಬಂದಮೇಲೆ ನನ್ನನ್ನು ಕೆಳಗಡೆಯಿಂದ ಆಕಾಶಕ್ಕೆ ಕೂಸಿದ್ದೀರ. ಸೊ ಪ್ಲೀಸ್ ಹಿಂಗೆ ಇರಲಿ ನಿಮ್ಮ ಪ್ರೀತಿ, ಒಂಚೂರು ಕಮ್ಮಿ ಮಾಡಬೇಡಿ, ಬೇಕಾದ್ರೆ ಜಾಸ್ತಿ ಮಾಡಿ, ಇನ್ನೂ ನಂಗೆ ಖುಷಿ ಆಗುತ್ತೆ. ಸೊ ಇನ್ಮೇಲಿಂದ ಮೂವಿಯಲ್ಲಿ ಬರ್ತಾನೆ ಇರ್ತೀನಿ, ಮೂವೀಸ್ಗೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ರಘು ಅವರೇ, ಒಳ್ಳೆಯದಾಗಲಿ ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗೆ. ಥ್ಯಾಂಕ್ ಯು ಸರ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಮ್ಯೂಟೆಂಟ್ ರಘು ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತೇವನ್ನ. ಧನ್ಯವಾದ ಸರ್. ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸರ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.